ಇನ್ನು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವರಿಷ್ಠರು ಅಸಮಾಧಾನಗೊಂಡಿದ್ದಾರೆ. ಸಿದ್ದರಾಮಯ್ಯ ನಂತರ ಜಾರಕಿಹೊಳಿ ಉತ್ತರಾಧಿಕಾರಿ ಅನ್ನುವಂತಹ ಮಾತನ್ನು ಯತೀಂದ್ರ ಹೇಳಿದ್ರು. ರಾಜ್ಯದ ನಾಯಕರ ಮುಂದೆ ಕೆಸಿ ವೇಣುಗೋಪಾಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ನಾಯಕರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಬಹಿರಂಗ ಹೇಳಿಕೆಗಳ ಮೂಲಕ ಗೊಂದಲವನ್ನು ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆ ಅವಶ್ಯಕತೆ ಇತ್ತ ಅಂತ ವೇಣುಗೋಪಾಲ್ ಅವರು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ನಾಯಕರು ದೆಹಲಿಯಲ್ಲಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ. ಹೇಳಿಕೆಗಳ ಮೂಲಕ ಗೊಂದಲ ಮೂಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇಂಥ ಹೇಳಿಕೆಗಳನ್ನ ನೀಡಬಾರದು ಅಂತ ಹೇಳಿ ರಾಜ್ಯದ ನಾಯಕರಿಗೆ ಸ್ಪಷ್ಟವಾಗಿರುವಂತಹ ಸೂಚನೆ ಮತ್ತೊಮ್ಮೆ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಹೇಳಿಕೆ ಹೈಕಮಾಂಡ್ ವರೆಗೂ ಕೂಡ ಸಹಜವಾಗಿ ತಲುಪಿದೆ. ಯಾವ ರೀತಿಯಾಗಿರುವಂತಹ ಸೂಚನೆಯನ್ನ ಈಗ ಹೈಕಮಾಂಡ್ ನಾಯಕರಿಂದ ರಾಜ್ಯ ನಾಯಕರಿಗೆ ಬಂದಿದೆ ಈ ವಿಚಾರವಾಗಿ? ಹೇಳಿಕೆ ದಿನದಿಂದ ದಿನಕ್ಕೆ ಪಕ್ಷವನ್ನ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಮೂಡಿಸ್ತಾ ಇರುವಂತದ್ದು, ಆ ಕಡೆ ನಡೀತಾ ಇರುವಂತದ್ದು, ಪಕ್ಷದ ಕಾರ್ಯಕರ್ತರಿಗೆ ಗೊಂದಲದ ಮೆಸೇಜ್ಗಳನ್ನ ಕಳಿಸುವಂತ ರೀತಿ ಇದೆ ಇದು. ಜೊತೆಗೆ ಇದು ಈಗ ಅಧಿಕಾರದಲ್ಲಿ ಇರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಎದ್ದೇ ರೀತಿ ಮೆಸೇಜ್ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ಬಹಳ ರೀತಿಯಿಂದ ಅಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಕರ್ನಾಟಕದ ಹಲವು ನಾಯಕರು ಕಳೆದ 3 ದಿನಗಳಿಂದಲೂ ಕೂಡ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾನೆ ಇದ್ದಾರೆ. ಭೇಟಿ ಆದಂತ ಸಂದರ್ಭದಲ್ಲಿ ಪ್ರಮುಖ ನಾಯಕರು ಯಾರ್ಯಾರು ಭೇಟಿ ಆಗ್ತಾರೋ ಅವ್ರ ಮುಂದೆ ಇದೇ ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿಯವರೆಗೂ ನೀವು ಹೇಳಿಕೆಗಳ ಮೂಲಕ ಅಧಿಕಾರವನ್ನ ಮಾಡ್ತೀರಿ, ಹೇಳಿಕೆಗಳನ್ನ ಪಕ್ಕಕ್ಕೆ ಇಟ್ಟು ಕೆಲಸವನ್ನ ನಿಭಾಯಿಸಿ ಸರಿಯಾಗಿ ಮಾಡಿ ಅನ್ನುವಂತಹ ಮಾತನ್ನ ಕೆಸಿ ವೇಣುಗೋಪಾಲ್ ಅವರು ಹೇಳಿರುವಂತದ್ದು. ಹಲವು ಹಿರಿಯ ನಾಯಕರ ಮುಂದೆ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡುವುದ ಮೂಲಕ ಅಥವಾ ಮಾಧ್ಯಮಗಳ ಮುಂದೆ ಹೇಳುವ ಮೂಲಕ ಯಾರು ಕೂಡ ದೊಡ್ಡವರು ಆಗೋದಿಲ್ಲ. ಅದರ ಜೊತೆಗೆ ಇಂಥ ಹೇಳಿಕೆಗಳನ್ನ ಕೊಡುವಂತವ್ರು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ ಅನ್ನುವುದನ್ನ ಮರೆಯಬಾರದು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಒಂದು ತೀವ್ರ ಅಸಮಾಧಾನವನ್ನ ಹಿರಿಯ ನಾಯಕರುಗಳು ಭೇಟಿಯಾದಂತ ಸಂದರ್ಭದಲ್ಲಿ ತೀವ್ರ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಅಂದ್ರೆ ಈಗ ತೆಲಂಗಾಣದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುವ ಸಲುವಾಗಿ ಕರ್ನಾಟಕದ ಹಲವು ನಾಯಕರು, ಶಾಸಕರುಗಳು ಅವರ ಜೊತೆ ಸಭೆ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ವೀಕ್ಷಕರಾಗಿ ಕರ್ನಾಟಕದ ಹಲವು ಶಾಸಕರನ್ನು ಕೂಡ ಹಾಕಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಅವರು ಮುಂದೆ ಈ ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ವೇಣುಗೋಪಾಲ್ ಅವರು. ಇದನ್ನ ಪ್ರತಿಯೊಂದು ಕ್ಷಣವನ್ನೂ ಕೂಡ ಹೈಕಮಾಂಡ್ ನೋಡುತ್ತೆ, ಗಂಭೀರವಾಗಿ ಕೂಡ ನೋಡ್ತಾ ಇದೆ ಅನ್ನುವಂಥದ್ದನ್ನು ಮರಿಬಾರ್ದು ಯಾರು ಕೂಡ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.